ಸರ್, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನು ಸುಳ್ಳು ದಾಖಲಾತಿಗಳ ಮೂಲಕ ತಮ್ಮ ಕುಟುಂಬದ ಆಸ್ತಿ ಅಂತೇಳಿ ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲಾತಿ ಆಧಾರದ ಮೇಲೆ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 14 ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದೂರರ್ಜಿ ಕೊಟ್ಟಿದ್ದೆ. ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ಳೋದ್ರಿಂದ ಈ ದಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ದಾಖಲಾತಿಗಳ ಸಮೇತ ಸಲ್ಲಿಸಿದ್ದೀನಿ. ಮಾನ್ಯ ನ್ಯಾಯಾಲಯ ನಮ್ಮ ಅರ್ಜಿಯನ್ನು ಮತ್ತು ದಾಖಲಾತಿಗಳನ್ನು ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿ ಕೆಲವು ಮಾಹಿತಿಗಳನ್ನು ನಮ್ಮ ವಕೀಲರಿಂದ ಪಡ್ಕೊಂಡು ನಾಳೆ ದಿವಸ ವಿವರವಾದ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾಳೆ ವಿವರವಾದ ವಿಚಾರಣೆ ನಡೆದ ನಂತರ ಮುಂದೆ ನ್ಯಾಯ ಏನು ಆದೇಶ ಮಾಡೋದನ್ನ ಕಾದು ನೋಡಬೇಕಾಗಿದೆ. ಇವಾಗ ನೋಡಿದ್ರೆ ಗವರ್ನರ್ ಕೂಡ ಪ್ರಾಸಿಕ್ಯೂಷನ್ಗೆ ಲೆಟರ್ ಬರೆದಿದ್ದಾರೆ, ಆದರೆ ಇನ್ನೂ ಪ್ರಾಸಿಕ್ಯೂಷನ್ ಮಾಡಲಿಲ್ಲ. ಲೀಗಲಾಗಿ ನೋಡೋಕೆ ಹೋದರೆ ಈ ಕಂಪ್ಲೇಂಟ್ ನಿಲ್ಲುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಸರ್, 31/7/2024 ರಾಜ್ಯಪಾಲರಿಗೆ ಅನುಮತಿಯನ್ನು ಕೋರಿ ಪತ್ರ ಬರೆದಿದ್ದೀವಿ. ಪೂರಕವಾದ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರೋದ್ರಿಂದ ಅವರು ಅನುಮತಿ ಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಆ ಒಂದು ನಂಬಿಕೆ ಮೇಲೆ ನಾವು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ.